ಈ ಜನ ನೋಡಿದ್ಮ್ಯಾಗ ನಮ್ಮ ಪೊಲೀಸ್ ಇಂಟೆಲಿಜೆನ್ಸ್ ಹೋಗ್ತದ. ಏನ್ ಸರ್ ಎತ್ತಾಳಿಗಿಟ್ಟು ಜನ ಸೇರ್ಲಕತ್ತಾರೆ, ಯಾಕೆ ಸೇರ್ಲಕತ್ತಾರೆ? ನನ್ನ ಹಿಂದೆ ಯಾರೂ ಇಲ್ಲ, ನಾವು ಒಬ್ಬನೇ ಓಡಾಡಕತ್ತೀವಿ ಇಡೀ ಕರ್ನಾಟಕ. ಯಾಕೆ ಸೇರ್ತಾ ಇದ್ದಾರೆ ಬಂಧುಗಳೇ? ಈ ದೇಶದಲ್ಲಿ ಯಾವ ರೀತಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಬದಾರಲ್ಲ, ಹಂಗ ಕರ್ನಾಟಕದಾಗ ಅಂತ ಸರ್ಕಾರ ಬೇಕಿಲ್ಲ. ದಲಿತ ಮಕ್ಕಳು ಕಠಿಣ ಕ್ರಮ ಕೈಗೊಳ್ಳಲ್ಲ. ಇಂಥ ಯೋಧರು ಬರಬೇಕು, ಬದಲಾವಣೆ ಬೇಕಾಗಿದ್ದಲ್ಲಿ ರಾಜ್ಯದಲ್ಲಿ ಹಿಂದೂ ಪರವಾದ ಸರ್ಕಾರ ಬರಬೇಕಾಗಿದ್ದಿಲ್ಲ. 2028 ತನಕ ಸಿದ್ದರಾಮಯ್ಯ ಎಷ್ಟು ಸಾವಿರ ಕೊಡ್ತೀರಿ ಕೊಡ್ರಿ, ನಾವು ಬಂದ ಮ್ಯಾಗ ನಿಮ್ಮೆಲ್ಲ ಕಟ್ ಮಾಡ್ತೀವಿ. ನೀವೇನು ಮುಸ್ಲಿಮರು ಕೊಟ್ಟರಿ ರಿಸರ್ವೇಶನ್ ಕಟ್ ಮಾಡ್ತೀವಿ. ಎಲ್ಲ ದಲಿತರು, ಹಿಂದುಳಿದವರು, ಲಿಂಗಾಯತರು, ಪಂಚಮರು ಎಲ್ಲ ಒಕ್ಕಲಿಗರು ಹಂಚಿಬಿಡ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಧರ್ಮ ಆಧಾರಿತ ಮೀಸಲಾತಿ ಕೊಡಕ್ಕೆ ಕೊಡುದಿಲ್ಲ. ಆದ್ರೆ ಸಿದ್ದರಾಮಯ್ಯ ಕಾಂಟ್ರಾಕ್ಟರ್ ಸಹಿತ ಅವರಿಗೆ ನೌಕರಿ ಒಳಗೂ ಅವ್ರಿ ಅದು ಉಳಿದವರು ಹಿಂದೂಗಳೇನು ಹೆಂಡಿ ತಿನ್ಬೇಕು. ಆ ಸಿದ್ದರಾಮಯ್ಯ ಅಲ್ಲ, ನಿಮ್ಮ ಹಾಲು ಮೊತ್ತಕ್ಕೂ ಸಹ ನೀವು ಏನು ಮಾಡಲಾಗಿರಿ. ಕುರಿಗಾರಿಗೆ ಒಂದು 10 ಲಕ್ಷ ರೂಪಾಯಿ ಸಬ್ಸಿಡಿ ಮಾಡಿದ್ರೆ ಇಲ್ಲ, ಅವ್ರದ್ದು ನೆನಪಿಲ್ಲ ಅವರಿಗೆ. ಹೊಂಟ್ರೆ ಅದ ಜಮೀರ್ ಹೇಳ್ತಾನ, ಸುಮೀರ್ ಕೇಳ್ತಾನ, ಅಲ್ಲಿ ಹೋಗಲ್ಲ. ನಮ್ಮ ಹೋಮ್ ಮಿನಿಸ್ಟರ್ ಅದಾರ, ಗ್ರೇಟ್ ಹೋಮ್ ಮಿನಿಸ್ಟರ್ ಇನ್ ಕರ್ನಾಟಕ, ನನ್ನ ಗಮನಕ್ಕೆ ಬಂದಿಲ್ಲ, ಪರಿಶೀಲಿಸಿ ಹೇಳುತ್ತೇನೆ. ಅದೊಂದು ಸಣ್ಣ ಪುಟ್ಟದಲ್ಲಿ ಬಹಳಷ್ಟು ವಿಚಾರ ಮಾಡುವಂಥ ಅವಶ್ಯಕತೆ ಇಲ್ಲ. ಮತ್ತೆ ಯಾಕಾಗಿರಿ ಸುಮ್ಮನೆ ನೀವು ಪ್ರಧಾನಮಂತ್ರಿ ಬಿಟ್ಟು ಲೋಕೋಪಯೋಗರಾಗಲಿ, PWD ಯಾವುದದು ಕಂದಾಯರಾಗಲಿ, ಪರಮೇಶ್ವರ್ ಸಾಹೇಬ್ರ ನಿಮ್ಮ ಬಗ್ಗೆ ಗೌರವ ಐತಿ. ನಾ ಹೇಳಿದೆ ವಿಧಾನಸೌಧದ ಒಮ್ಮೆ ನರೇಂದ್ರ ಸ್ವಾಮಿಗೆ ನನಗೆ ಜಗಳ ಆಯಿತು. 14 ದಲಿತರು ಯಾಕೆ ಮುಖ್ಯಮಂತ್ರಿ ಆಗಬಾರ್ದಂತ ಕೇಳಿದ ನರೇಂದ್ರ ಸ್ವಾಮಿ. ಅವಾಗ ಹೇಳ್ದ, ಪರಮೇಶ್ವರನ್ನ ಮುಖ್ಯಮಂತ್ರಿ ಮಾಡ್ರಿ, ನಾ BJP ಇದ್ರು ನಿಮ್ಗೆ ಓಟ್ ಹಾಕ್ತೀನಿ ಅಂತ. ದಮ್ಮ ಐತೆ ಅವ್ರಿಗೆ ಅವ್ರು ಪರಮೇಶ್ವರ ಮುಖ್ಯಮಂತ್ರಿ ಮಾಡೋದು. ಪಾಪ ಪರಮೇಶ್ವರನ್ನು ಪ್ರಧಾನಮಂತ್ರಿ ಮಾಡಿ ಕೆಟ್ಟ ಮಾಡ್ಲಕತ್ತಾರೆ. ಸಿದ್ದರಾಮಯ್ಯ ಭಾಳ ಚಲೋ ಅದ. ಇನ್ನೊಂದು ಗಿರಾಕಿ ಆಯ್ತದು DK ಶಿವಕುಮಾರ್, ಬ್ರದರ್ಸ್ ಬಾ 78 ಬಾ ನೀನು ಬಾ